ಪ್ರಕಾಶ್ ಸರ್, ಆಗಲೇ ಹೇಳ್ತಾ ಇದ್ರಿ ನೀವು, ಮಧ್ಯದಲ್ಲಿ ಸಂಪರ್ಕ ನಿಮ್ಮದು ಕಟ್ಟಾಯಿತು. ನನ್ನ ಪಾಯಿಂಟ್ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ಲಿ ಇಂಥ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಾನವ ಸಂಪನ್ಮೂಲವನ್ನು ನಾವು ಜಾಸ್ತಿ ಬಳಸೋದನ್ನು ತಡೆಯಬಹುದು, ಖರ್ಚು ವೆಚ್ಚವನ್ನು ಕೂಡ ತಗ್ಗಿಸಬಹುದು. ಮತ್ತು ನಾನು ಕೇಳ್ತಿರೋದು ಆ್ಯಕ್ಯುರಸಿ. ನಾಳೆ ಏನಾಗಬಹುದು ಅಂತ ಹೇಳಿದ್ರೆ, ಇದು ಗುಂಡಿ ಆಗದಿದ್ದರೆ ಸಿಗ್ತಾ ಇತ್ತು, ಇವರು ಆಗಿರಲಿಲ್ಲ, ಅದಾದ ಮಷಿನ್ ತೋರಿಸ್ಬಿಟ್ರು, ಆ ಮಷೀನು ಹೇಳಲಿಲ್ಲ ಸರಿಯಾಗಿ. ಇದು ಬರ್ಬೋದಲ್ಲ ಪ್ರಕಾಶ್ ಸರ್? ಗುಂಡಿನೇ ಆಗಿಬೇಕಾಗಿತ್ತು ಅವ್ರು ಹೇಳಿದ ಕಡೆ, ಇವ್ರ ಮಷೀನಲ್ಲಿ ಮೇಲೆ ತೋರಿಸ್ಬಿಟ್ರು ಅಂತ ಹೇಳ್ತಾರೆ ನಾಳೆ ದಿನ. ಎಕ್ಸಾಕ್ಟ್ಲಿ. ನೋಡಿ, ಕಾಮೆಂಟ್ಸ್ ಎಲ್ಲ ರೀತಿ ಬರುತ್ತೆ, ಬಟ್ ಈ ಪರ್ಪಸ್ಗೆ, ಈ ರೀತಿಯ ಪರ್ಪಸ್ಗೆ ಇದೇ ಫಸ್ಟ್ ಟೈಮ್ ಈ ರೀತಿಯ ಮೆಥಡಾಲಜಿ ಯೂಸ್ ಮಾಡ್ತಾ ಇರೋದು. ಇದು ಸಕ್ಸಸ್ಫುಲ್ ಆದ್ರೆ ಬಹಳ ಸಂತೋಷ. ಫೇಲ್ ಆದ್ರೆ ಯಾತಕ್ ಫೇಲ್ ಆಯ್ತು ಅಂತ ನಾವು ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ಫೈನ್ ಟ್ಯೂನ್ ಮಾಡ್ಕೊಬಹುದು. ಇಂಥ ಸಂದರ್ಭ ಮುಂದೆ ಬಂದಾಗ ಮತ್ತೆ ಎಂಪ್ಲಾಯ್ ಮಾಡಬಹುದು. ಯಾವುದೇ ಟೂಲ್ ಆಗ್ಲಿ, ಸೈಂಟಿಫಿಕ್ ಟೂಲ್ ಯೂಸ್ಫುಲ್ ಟು ಮ್ಯಾನ್ಕೈಂಡ್, ಅದನ್ನು ಯೂಸ್ ಮಾಡಬೇಕು. ಮೊದಲನೇ ಅಟೆಂಪ್ಟ್ ಅಲ್ಲೇ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಕ್ಸಸ್ಫುಲ್ ಆದ್ರೆ ಬಹಳ ಸಂತೋಷ. ಐಡಿಯಲ್ ಕಂಡೀಷನ್ಸ್ ಇದ್ರೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ. ಏನಾದ್ರು ಡಿಸ್ಟರ್ಬೆನ್ಸ್ ಇದ್ರೆ ಯಾಕಾಯ್ತು, ಲೆಟ್ ಅಸ್ ಸಿ. ಯಾವುದೇ ಮೆಥಡ್ ಫಸ್ಟ್ ಟೈಮ್ ಸಕ್ಸಸ್ ಆಗಲ್ಲ, ಖಂಡಿತ. ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ನನ್ನ ನಾಲೆಡ್ಜ್ ಅಲ್ಲಿ, ನಮ್ಮ ಇಂಡಿಯಾದಲ್ಲಿ ಇದೇ ರೀತಿ. ಇದು ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳ್ಬೋದು ಈ ಮೆಥಡ್ ನ ಬೇರೆ ಎಲ್ಲಾದ್ರೂ ಎಂಪ್ಲಾಯ್ ಮಾಡಿದ್ರ, ವಾಟ್ ವಾಸ್ ದಿ ಮೆಥಡಾಲಜಿ, ಪ್ರೊಸೆಸಿಂಗ್, ಅದೆಲ್ಲ. ಸೊ ಅದನ್ನ ನೋಡೋಣ. ನಾ ಇವತ್ತಿನ ಮಟ್ಟಿಗೆ ನಾನು ಹೇಳೋದಾದ್ರೆ, ಅಲ್ಲಿ ಸತತವಾಗಿ ಮಳೆ ಬೀಳ್ತಾ ಇದೆ. ಸೊ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗೋ ಚಾನ್ಸ್ ಇದೆ. ಬಟ್ ಪ್ರೊಫೈಲಿಂಗ್ ಮಾಡೋ ಮೆಥಡ್ ಕೂಡ ಇಂಪಾರ್ಟೆಂಟ್. ಪ್ರೊಫೈಲ್ ಟ್ರಾವರ್ಸ್ ಇಂಟರ್ವಲ್ ಕೂಡ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಡಿಟರ್ಮಿನ್ ಮಾಡ್ಬೇಕು ಫಾರ್ ದಿ ಕೇಸ್ ಆನ್ ಹ್ಯಾಂಡ್. ಇದಕ್ಕೆ ಏನೋ ಪ್ರೀ ಫಿಕ್ಸ್ಡ್ ಐಡಿಯಾಸ್ ಇಲ್ಲ. ಇವೆಲ್ಲ ಇದರ ರೂಲ್ ಇಲ್ಲ, ಇದನ್ನ ಇದೇ ರೀತಿ ಮಾಡ್ಬೇಕು, ಈ ರೀತಿ ಮಾಡಬಾರ್ದು ಅಂತ. ಎವ್ರಿ ಕೇಸ್ ಇಸ್ ಎ ಟೆಸ್ಟ್. ಸೊ ಲೆಟ್ ಅಸ್ ಡೂ ಇಟ್ ಟುಮಾರೋ. ಫೈನ್. ನನಗೆ ನಾನು ಇಲ್ಲಿ ಕೇಳಬೇಕಾಗಿತ್ತು. ನಾನು ಸಂತೋಷ್ ಅವ್ರೆ, ನನ್ನ ಪಾಯಿಂಟ್ ಏನಂದರೆ, ಇಡೀ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎರಡೂ ಕಡೆ ಸಬ್ ಜುಡಿಸ್ ಆಗುತ್ತೆ ಅಂತ ಒಂದು ವಿಷಯ ಬಂತು. ಅಭಿಪ್ರಾಯ ರೂಪಿಸುವಿಕೆ ಇದೊಂದು ಕಡೆ ನಡೀತಾ ಇದೆ ಅಂಥೇಳಿ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ನಡೆದಿರೋದೇ ಹೀಗೆ, ಕನ್ಕ್ಲೂಷನ್ ಒಂದು ಕಡೆ ಇದೆ, ಆ ಥರದ್ದೇನು ನಡೆದಿಲ್ಲ, ಶುದ್ಧ ಸುಳ್ಳು ಹೇಳ್ತಾ ಇದ್ದಾರೆ ಇವರು. ಇದೇ ಈ ಕ್ಲಾಶ್ಗೆ ಕಾರಣನ? ಅಲ್ಲ, ಕ್ಲಾಶಿಗೆ ಕಾರಣ ಒಂದು ಅಂದ್ರೆ ಆ ಭಾಗದ ರೋಡ್ ಡಿಸೈಡ್ ಮಾಡ್ತಾ ಇದ್ದೆ ನ್ಯಾಯನ ಅಂತ, ದಾರಿ ರಸ್ತೆ ಡಿಸೈಡ್ ಮಾಡ್ತಾ ಇಲ್ಲ. ಏನಂದ್ರೆ, ಈಗ ಒಂದು ಕಡೆ ಹೇಳ್ತಾರೆ ಹಿಂಗೆ ನಡೆದಿದೆ, ಕರೆಕ್ಟ್, ಇನ್ನೊಬ್ರು ಇಲ್ಲ ನಡೆದಿಲ್ಲ ಅಂತ. ಕರೆಕ್ಟ್. ಅದಕ್ಕೆ ಜಡ್ಜ್ ಆಗಿ ಇವತ್ತು SIT ಬಂದಿದೆ. ಈ SIT ಇರಬೇಕಾದ್ರೆ ನಾ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀನಿ ಅಂತ ಯೂಟ್ಯೂಬರ್ಸ್ಗೆ ಏನು ಕೆಲಸ ಇತ್ತು? ಓಕೆ, ಇಲ್ಲಿ ಈಗಾಗಲೇ SIT ಫಾರ್ಮ್ ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಿಜವಾಗ್ಲೂ ಏನಾರ ಪೂರಕವಾಗಿ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಿಮಗೆ ಏನಾರ ಇದ್ರೆ, ಏನಾರ ಪುರಾವೆಗಳಿದ್ರೆ, ಇಫ್ ದೇರ್ ಇಸ್ ಎನಿ ಎವಿಡೆನ್ಸ್, ಸೀರಿಯಸ್ ಆಗಲಿ, ಗಂಭೀರತೆನ ಅರ್ಥ ಮಾಡ್ಕೊಳ್ಳಿ. ಈ ಹೋರಾಟದ ತೀವ್ರತೆ ಅವ್ರಿಗೆ ಅರ್ಥ ಆಗಬೇಕು. ನ್ಯಾಯ ಕೇಳ್ತಿರ್ತಕ್ಕಂಥ ನಮ್ಮ ಒತ್ತಡ ಅವ್ರ ಕಿವಿಗೆ, ಅವರ ಮನಸ್ಸಿಗೆ, ಹೃದಯಕ್ಕೆ ನಾಟಬೇಕು. ಇಲ್ಲಿ ಅನ್ಯಾಯ ಆಗಿದೆ ಅಂತ ತಿಳಿಬೇಕು. ಈ ಪರ್ಪಸಲ್ಲಿ ಮಾಡ್ತಿದ್ದಾರೆ ಅಂತ ಅನಿಸ್ತಲ್ವ ನಿಮಗೆ? ಅಲ್ಲಲ್ಲ, SIT ಆಗಲೇ ಫಾರ್ಮ್ ಕೆಲಸ ಮಾಡ್ತಾ ಇದೆಯಲ್ಲ, ಕೆಲಸ ಮಾಡ್ದಲ್ಲೇ ಇದ್ದಿದ್ರು ಒಂಥರ ಉಡಾಫೆ ಮಾಡಬಾರ್ದು ಅವರು ಅಂತ. ಉಡಾಫೆ ಮಾಡಬಾರ್ದು. ಅದಕ್ಕೊಂದು ಇವರೇ ಮಿತಿ ಸೆಟ್ ಮಾಡ್ತಾರ? SIT ಇದೇ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಇವ್ರು ಸೆಟ್ ಮಾಡ್ತಾರ, ಅಥವಾ SIT ಈ ತರ ಮಾಡಬಾರ್ದು ಅಂತ ಆ ಕಡೆ ಅವ್ರು ಸೆಟ್ ಮಾಡ್ತಾರ? ದಟ್ ಇಸ್ ಆ ತರ ವರ್ಕ್ ಆಗಲ್ಲ. ಕಾನೂನು ಅದರದ್ದೇ ಆದಂತ ಚೌಕಟ್ಟಲ್ಲಿ ಕೆಲಸ ಮಾಡುತ್ತೆ. ಈಗ ಕಾನೂನು ಕೆಲಸ ಮಾಡಾಗಿ ನಾಳೆ ಒಂದ್ ದಿವಸ ಕಾನೂನಾತ್ಮಕವಾಗಿ ತೀರ್ಪು ಬಂದ್ರೆ ಅದರಲ್ಲೂ ಡೌಟ್ ಪಡ್ತಾರೆ, ಅದನ್ನು ತಿರುವುದ್ರು ಅನ್ನೋ ಒಂದು ಡೌಟ್ ಪಡೋನು ಇದ್ದಾರೆ. ಈಗ ಇಲ್ಲಿ ಇದರಲ್ಲಿ ಏನಾಗ್ತಿದೆ, ನಾನು ಒಂದು GPR ಬಗ್ಗೆ ನಾನು ಮಾತಾಡ್ತಿದ್ದೆ. ಈಗ ಇದೇನ್ರಿ ದಿನ 2 ಗುಂಡಿ ತೋಡಿಸ್ತಾ ಇದ್ದಾರೆ, ಒಟ್ಟಿಗೆ ಸಾಕ್ಷಿ ನಾಶ ಆಗಿಬಿಡುತ್ತೆ, ಇನ್ನೆಲ್ಲೋ ಒಂದು ಮನಸ್ಸಲ್ಲಿರ್ತದೆ. ಇಷ್ಟೊತ್ತಿಗಾಗಲೇ ಅವರು ಅಲರ್ಟ್ ಆಗಿಬಿಟ್ಟಿರ್ತಾರೆ, ಅಕಸ್ಮಾತ್ ಯಾರಾದರೂ ಹೋಲಿಸಿದ್ರೆ GPR ಬಳಸ್ಬಿಟ್ರೆ ಬೇಗ ಗೊತ್ತಾಗ್ಬಿಡುತ್ತಲ್ವ ಅಂತ ಒಂದು ವಾದ. GPR ಬಳಸಿ ಇಲ್ಲೇನು ಇಲ್ಲಪ್ಪ, ನೆಲದ ಕೆಳಗಡೆ ಏನೂ ಇಲ್ಲ, ಮುಂದಕ್ಕೆ ನಡಿ, ನೆಕ್ಸ್ಟ್ ತೋರಿಸು ಅಂದರೆ ಹಾಗಿದ್ರೆ ಸಿಗ್ತಾ ಇತ್ತು. ಸುಮ್ಮನೆ ಯಾವುದೋ ಮಷಿನ್ ಇಟ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಏನಂದ್ರೆ, ನಾನು ಹೇಳ್ತಾ ಇದ್ದೀನಿ, ಪಾಸಿಬಿಲಿಟೀಸ್ ಹೇಳ್ತಾ ಇದ್ದೀನಿ. ಅಕ್ಯೂಸ್ ಮಾಡೋರು ಇವರೇ, ಇನ್ವೆಸ್ಟಿಗೇಟರು ಇವರೇ, ಜಡ್ಜು ಇವರೇ. ಅದ್ ಹೆಂಗ್ ಸಾಧ್ಯ? ಅಕ್ಯೂಸ್ ಮಾಡೋರು ನೀವೇ, ಇನ್ವೆಸ್ಟಿಗೇಟ್ ಮಾಡೋರು ಇವರೇ. ಇನ್ವೆಸ್ಟಿಗೇಷನ್ ಹೇಳ್ತಾರೆ. ಈಗ ಹೆಂಗೆ ಅಂದ್ರೆ, ಪಕ್ಕದಲ್ಲಿ ಕೂತ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಹಿಂಗ್ ಆಡ್ಬೇಕಿತ್ತು, ಅವ್ನು ಹಿಂಗ್ ಆಡ್ಬೇಕಿತ್ತು, ಫೀಲ್ಡ್ ಅಲ್ಲಿ ಹೋಗಿ ಮಾಡಕ್ ಆಗಲ್ಲ. ಇವ್ರಿಗೆ ಗೊತ್ತಿಲ್ವಲ್ಲ ಆಟ.
ಇದು ಅಷ್ಟೇ SIT ಅದ್ರ ಕೆಲಸ ಅದು ಮಾಡ್ತಾ ಇದೆ ಒಂದು ಕಾನೂನಿನ ಚೌಕಟ್ಟುವಾಗಿ. ಅಂಡ್ ಆ ಆಫೀಸರ್ಸ್ಗಳು ಯಾರ್ಯಾರು ಮಾಡಿದಾರಲ್ಲ ದೇ ಆರ್ ಆಲ್ ವೆರಿ ಗುಡ್ ಆಫೀಸರ್ಸ್. ಕರೆಕ್ಟ್. ಬಿಲೀವ್ ಇನ್ ದೆಮ್. ಕಾನೂನನ್ನ ನೀವು ನಂಬಲಿಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನಮ್ದಲ್ಲೇ ಇರೋ ಅಂತ ಒಂದು ಬಿಲೀಫ್ ಅದು. ನೀವು ಕಾನ್ಸ್ಟಿಟ್ಯೂಷನ್ ನೀವು ಬಿಲೀವ್ ಮಾಡ್ಲಿಲ್ಲ ಅಂದ್ರೆ ಅದು ನಂಬಿಕೆ ಇಲ್ದಲೇ ಇದ್ಮೇಲೆ ನೀವು ಹಂಗಾರೆ ಐ ಡೋಂಟ್ ನೋ ಅದಕ್ಕಿಂತ ಇನ್ನೇನ್ ಮಾಡಕ್ ಸಾಧ್ಯ. ಈಗ 13 ಗುಂಡಿ ಚೆಕ್ ಮಾಡಿದಾಗ ಅದರಲ್ಲಿ 13ರಲ್ಲೇ ಒಂದು 10ರಲ್ಲಾದರೂ ಸಿಕ್ಕಿದ್ದಿದ್ರೆ ಈ ಗಲಾಟೆನೂ ಆಗ್ತಿರಲ್ಲ ಅಂತ ನೀವು ಹೇಳೋದು? ಅಲ್ಲಲ್ಲ, ಇವ್ರನ್ನೇ ಗುಂಡಿ ಆಗಿಯಕ್ ಜೊತೆಗೆ ಅವ್ರನ್ನೂ ಕರ್ಕೊಂಡೋಗಿ ಗುಂಡಿ ಆಗಿಯಕ್ ಬಿಟ್ಟಿದ್ರು ಇನ್ನೂ ಏನಾರ ಹೇಳೋರು. ಇವರೇ ಆಗದಿದ್ರು, ಇವರೇ ಹೋಗಿ ಅಗದಿದ್ರು ಅದಕ್ಕೆ ಇನ್ನೇನಾರ ಹೇಳೋರು. ಇದಕ್ಕೆ ಏನಂದ್ರೆ ಈಗ ಸೆನ್ಸೇಷನಲಿಸಮ್ನ ಕೆಲವರಿಗೆ, ಐ ಆಮ್ ನಾಟ್ ಟೆಲಿಂಗ್ ಎವ್ರಿಬಡಿ, ಸುಮಾರು ಜನಕ್ಕೆ ಅದೊಂದು ಫಾಡರ್ ಆಗಿದೆ, ಅದೊಂದು ಆಹಾರ ಆಗಿದೆ. ಆ ಆಹಾರ ಬೇರೆ ಬೇರೆ ರೀತಿಯ ಆಹಾರ. ಅವನಿಗೆ ಪ್ರತಿಷ್ಠೆಯ ಆಹಾರ ಇರ್ಬೋದು, ಅವನಿಗೆ ಪಬ್ಲಿಸಿಟಿಯ ಆಹಾರ ಇರ್ಬೋದು. ಎರಡು ಕಡೆನೂ ನಾನು ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇಲ್ಲ. ಒಂದು ಲಾಜಿಕಲ್ ಎಂಡ್ ಬೇಕು ಅಂತ ಇದ್ದವರು ಆ ಇನ್ವೆಸ್ಟಿಗೇಷನ್ ಜೊತೆ ಕೆಲಸ ಮಾಡಬೇಕು. ಆ ಇನ್ವೆಸ್ಟಿಗೇಷನ್ಗೆ ಪೂರಕವಾಗಿ ಏನಾರ ಅವ್ರ ಹತ್ರ ಎವಿಡೆನ್ಸ್ ಇದ್ರೆ ತಗೊಂಡೋಗಿ ಕೊಡಬೇಕು. ಅದು ಬಿಟ್ಟುಬಿಟ್ಟು ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ ಎಜುಟೇಷನ್ಗೆ ಕಾಲ್ ಕೊಡೋದು, ಅದಕ್ಕೆ ಹೋಗಿ ಪಾದಯಾತ್ರೆ ಮಾಡ್ತೀನಿ ಅನ್ನೋದು, ಅದು ಏನಾಗಿದೆ ಅಂದ್ರೆ ಒಂದು ನೋವಿನ ವಿಚಾರ ಏನಪ್ಪಾ ಅಂದ್ರೆ ಭಕ್ತಿ ಶ್ರದ್ಧೆಗೆ ಹೊಡೆತ ಬಿದ್ರೆ ಏನು ಅಂತ ಇದೆಯಲ್ಲ, ಆ ಒಂದು ನೋವಿದೆ. ಬಟ್ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಮಾತು ಹೇಳಿದ್ರು ವಕೀಲರು, ನಾಳೆ ದಿವಸ ಅದು ಪ್ರೂವ್ ಆದ್ರೆ ಆಟೋಮೆಟಿಕಲಿ ಭಕ್ತಿ ಬಂದ್ಬಿಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಡ್ಯಾಮೇಜ್ ಆಗಿರುತ್ತಲ್ಲ, ಆ ಡ್ಯಾಮೇಜ್ ಮಾಡಿದವ್ರಿಗೂ ಶಿಕ್ಷೆ ಆಗ್ಬೇಕು. ಅವಾಗ ಆ ಡ್ಯಾಮೇಜ್ ಮಾಡಿದವ್ರಿಗೂ ಶಿಕ್ಷೆ ಆಗ್ಬೇಕು. ಆವಾಗ ಅದಕ್ಕೆ ಏನ್ ಮಾಡಬೇಕು, ಆ ಕಾನೂನಿನ ಚೌಕಟ್ಟಲ್ಲಿ ಅದು ಮಾಡ್ಬೇಕಾಗತ್ತೆ. ಅವಾಗ ದಟ್ ಆಲ್ಸೋ ಶುಡ್ ಬಿ ಸೀನ್. ಯಾಕೆಂದ್ರೆ ಒಂದು ದೇವಸ್ಥಾನ ನಮ್ಮ ಒಂದು ಪರಂಪರೆಯಲ್ಲಿ ಬರೀ ಒಂದು ಭಕ್ತಿ ಕೇಂದ್ರ ಅಲ್ಲ. ನಮಗಿರೋ ಮಾಹಿತಿ ನಾನು ಹೇಳಿಬಿಡ್ತೀನಿ, ನನಗೆ ಆಚೆದು ಗೊತ್ತಿಲ್ಲ, ಬೇರೆ ಅಭಿಪ್ರಾಯಗಳು ನನಗೆ ಗೊತ್ತಿಲ್ಲ. ಒಂದು SIT ತನಿಖೆ ಏನು ನಡೀತಿದೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ತನಿಖೆಯಲ್ಲಿ ಸಿಕ್ತು ಅಂತ ಹೇಳ್ತೀವಿ, ಇವತ್ತೇನು ಸಿಕ್ಕಲಿಲ್ಲ ಅಂದರೆ ಸಿಕ್ಕಲಿಲ್ಲ ಅಂತ ಹೇಳ್ತೀವಿ. ಸ್ಟೆಲ್ಲಾ ವರ್ಗೀಸು ಅವ್ರೇನು ಪರ್ಮಿಷನ್ ಕೊಟ್ಟರು ಅದನ್ನು ಹೇಳ್ತೀವಿ ನಾವು, ದೂರುದಾರನೂ ಹೇಳ್ತಾ ಇದ್ದೀವಿ. ಇದು ಆಚೆಗೆ ಅಂತ ಚೆಕ್ ಮಾಡಿಕೊಂಡಾಗ ನನಗಿರೋ ಮಾಹಿತಿ ಪ್ರಕಾರವಾಗಿ ದೇವಸ್ಥಾನಕ್ಕಾಗಲಿ ಅಲ್ಲಿ ಬರ್ತಾ ಇರ್ತಕ್ಕಂಥ ಜನಗಳ ಬಗ್ಗೆ ಆಗಲಿ, ಅಲ್ಲ ಅನ್ನದಾಸೋಹದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಇದ್ಯಾವುದ್ರ ಬಗ್ಗೆನೋ ದೊಡ್ಡ ಮಟ್ಟದಲ್ಲಿ ಘಾಸಿ ಆಗಿಬಿಟ್ಟಿದೆ, ತೊಂದರೆ ಆಗಿಬಿಟ್ಟಿದೆ, ಅಲ್ಲಿ ಇದರಿಂದ ಪ್ರಾಬ್ಲಮ್ ಆಗಿದೆ, ಆ ಥರದ್ದೆಲ್ಲೂ ಇಲ್ವಲ್ಲ? ಅಲ್ಲ, ದೇವ್ರ ದರ್ಶನಕ್ಕೆ ಪ್ರಾಬ್ಲಮ್ ಆಗಿದೆಯಾ, ಊಟಕ್ಕೆ ಪ್ರಾಬ್ಲಮ್ ಆಗಿದೆಯಾ, ಅಡ್ಡಿಪಡಿಸಿದಾರ ಯಾರಾದರೂ? ದೇವ್ರ ದರ್ಶನಕ್ಕೆ ಏನು ಇಲ್ವಲ್ಲ ಆ ಥರದ್ದು? ದೇವ್ರ ದರ್ಶನಕ್ಕೆ ಪ್ರಾಬ್ಲಮ್ ಆಗಿಲ್ಲ. ಬಟ್ ಆದ್ರೆ ಯಾರು ಅವರ ಆ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಭಕ್ತಿ ಇತ್ತಲ್ಲ, ಅವ್ರ ತಲೆಯಲ್ಲಿ ಎಲ್ಲೋ ಒಂದು ಸಂಶಯದ ಹುಳವನ್ನ ಬಿತ್ತೋದ್ರಲ್ಲಿ ವಿದೌಟ್ ಎವಿಡೆನ್ಸ್, ನಿಜವಾಗದೋ ಎವಿಡೆನ್ಸ್ ಇದ್ದಿ ಅದೊಂದು ಆಗಲೇ ಜಡ್ಜ್ಮೆಂಟ್ ಬಂದಿರೋದನ್ನ ತಗೊಂಡೋಗಿ ಹಾಕ್ಲಿ. ಬಟ್ ಆದ್ರೆ ಒಂದು ಕಾಲ್ಪನಿಕವಾಗಿ ಅವ್ರ ತಲೆ ಒಳಗೆ ಬಿತ್ತನೆ ಮಾಡುವ ಕೆಲಸ ಇದೆಯಲ್ಲ, ಅದರಿಂದ ಆ ಸೂಕ್ಷ್ಮತೆಗಳಿಂದ ಈ ಒಂದು ಪ್ರಾಬ್ಲಮ್ಗಳು ನಡೀತಾ ಇರೋದು ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಇಂಥ ಕೆಲವು ಸೆನ್ಸಿಟಿವ್ ಕೇಸ್ಗಳಲ್ಲಿ ಕಾನೂನಾತ್ಮಕವಾಗಿ ಇಲ್ಲ ಅಂದ್ರೂ ಕೂಡ ಐ ಥಿಂಕ್ ಇವನ್ ದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಆರ್ ದ ಲಾ ಸಂಹೌ ಜನರ ಜೊತೆ ಸಂಪರ್ಕ ಇಟ್ಕೊಳ್ಳುವಂತ ಒಂದು ಮಾರ್ಗ ಹುಡುಕಬೇಕಾಗುತ್ತೆ. ಓಕೆ, ಫೈನ್. ಪ್ರಕಾಶ್ ಸರ್, ಫೈನಲಿ ಒಂದು ವಿಷಯ ಕೇಳಬೇಕಾಗತ್ತೆ ಸರ್. ಈ ಥರದ್ದು ನಿಮಗೆ ಅರಿವಿರುವಂತೆ, ನೀವು ಭೂಗರ್ಭ ಶಾಸ್ತ್ರಜ್ಞರಿದ್ದೀರಿ, ಎಲ್ಲೋ ಒಂದು ಇಂಡಿಯಾದಲ್ಲಿ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ, ಹೆಣ ಹೋತಿದ್ದಕ್ಕೆ ಸಂಬಂಧಪಟ್ಟಂತೆ ಈ ಟೆಕ್ನಾಲಜಿನ ಬಳಸ್ಕೊಂಡ್ರು, ಒಂದು ಪರಿಶೀಲನೆ ಮಾಡಿದ್ರು, ಸಿಕ್ತು, ಗೊತ್ತಾಯಿತು, ಏನಾದ್ರು ಇದೆಯಾ ಸರ್ ಈ ಥರದ್ದು? ನಮಗೂ ಅಷ್ಟೇ ಇದು ನನ್ನ ನಾಲೆಡ್ಜಲ್ಲಿ ಇದು ಗೊತ್ತಿಲ್ಲ. ಬಟ್ ಫಿಸಿಕಲ್ ಎಕ್ಸಿಮೇಷನ್ ಅಂತ ನಾವು ಹೇಳ್ತೀವಿ, ಅದೆಲ್ಲ 100 ಬಾರಿ ಆಗಿದೆ. ಊತಿರೋದನ್ನು ಹೊರಗಡೆ ತೆಗ್ದಿದ್ದಾರೆ, ಇಂಟ್ಯಾಕ್ಟ್ ತೆಗ್ದಿದ್ದಾರೆ, ಅದ್ರ DNA ಟೆಸ್ಟ್ ಮಾಡಿದ್ದಾರೆ, ಅದರ್ ಪ್ಯಾರಾಮೀಟರ್ ಟೆಸ್ಟ್ ಮಾಡಿದ್ದಾರೆ, ಬೇಕಾದ ಎವಿಡೆನ್ಸ್ ಸಿಕ್ಕಿದೆ. ಬಟ್ ಜಿಯೋಫಿಸಿಕಲ್ ಮೆಥಡ್ ಇದೆ ಫಸ್ಟ್ ಟೈಮ್ ನಾವು ಎಂಪ್ಲಾಯ್ ಮಾಡ್ತಾರೆ. ನನ್ನ ನಾಲೆಡ್ಜ್ ಅಲ್ಲಿ ಪಾಸಿಬಿಲಿಟಿ ಇದೆ, ಕೆನ್ ಬಿ ಎಂಪ್ಲಾಯ್ಡ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯೆಂಟ್ಲಿ. ದಟ್ಸ್ ಮೈ ಒಪಿನಿಯನ್. ಸರ್, ಇದೇ ಯಂತ್ರ ಬಳಸ್ಕೊಂಡು ಬೇರೆ ಉತ್ಖನನ ಕಾರ್ಯಗಳಲ್ಲಿ ಇಂತಿಂತ ಮೇಜರ್ ಆಗಿ ತುಂಬಾ ಆಳಕ್ಕೆ ನಾವು ಸುಮ್ಮನೆ ಎಲ್ಲೆಲ್ಲೋ ಆಗಿಯೋ ಬದಲು ಅದು ಎಲ್ಲಿ ಮಾರ್ಕ್ ಹೇಳ್ತೋ ಅಲ್ಲ ಆಗದಾಗ ನಮ್ಗೆ ಏನೇನೋ ಸಿಕ್ತು, ಈ ಥರದ್ದು ಇದೆಯಾ ಸರ್? ಹೌದು, ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ನಾವು ಜಿಯಾಲಜಿಕಲ್ ಮೆಥಡ್ ಅಲ್ಲಿ ಯೂಸ್ ಮಾಡ್ತೀವಿ. ಡೀಪ್ ಬರೀಡ್ ಮಿನರಲ್ ಡಿಪಾಸಿಟ್ಸ್ ಏನಿದೆ ಅಟ್ ಎ ಡೆಪ್ತ್ ಅಪ್ ಟು 500 meters ನಾವು ಯಾವ್ದಾದ್ರು ಮಿನರಲ್ ಡಿಪಾಸಿಟ್ ಇದ್ರೆ, ಕಾಪರ್, ಲೆಡ್, ಜಿಂಕ್ ಡಿಪಾಸಿಟ್, ಗೋಲ್ಡ್ ಡಿಪಾಸಿಟ್, ಅಥವಾ ಕಿಂಬರ್ಲೈಟ್ ಡೈಮಂಡ್ ಬೇರಿಂಗ್ ಬಾಡೀಸ್, ಅಥವಾ ಅಲ್ಟ್ರಾ ಬೇಸಿಕ್ ಬಾಡೀಸ್ ಏನಾದ್ರು ಇದ್ರೆ, ಪ್ಲಾಟಿನೈಡ್
ಹೋಸ್ಟಿಂಗ್ ರಾಕ್ಸ್ ಏನಾದ್ರು ಇದ್ರೆ ಈ ಗ್ರೌಂಡ್ ಜಿಯೋಫಿಸಿಕಲ್ ಮೆಥಡ್ ಅಲ್ಲೇ ನಾವು ಲೊಕೇಟ್ ಮಾಡ್ತೀವಿ. ಆದ್ರೆ ಬೇರೆ ಬೇರೆ ಮೆಥಡ್ಸ್ ಇದೆ, ಯಾವ ಡಿಪಾಸಿಟ್ ಗೆ ಯಾವ್ದು ಸೂಟಬಲ್ ನಾವು ಡಿಸೈಡ್ ಮಾಡ್ತೀವಿ. ಬಟ್ ಈ ಆರ್ಕಿಯಾಲಜಿಕಲ್ ಸಕ್ಸಸ್ ಆಗಿದೆ. ಇದು ಕ್ರಿಮಿನಲ್ ಕೇಸ್ಗಳಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳ್ಬೇಕು. ನಮ್ಮ ಇಂಡಿಯಾದಲ್ಲಿ ಬೇರೆ ಯಾರಾದ್ರೂ ಯೂಸ್ ಮಾಡಿದಾರಾ, ಪ್ರಪಂಚದಲ್ಲಿ ಬೇರೆ ಯಾರಾದ್ರೂ ಯೂಸ್ ಮಾಡಿದಾರಾ, ಕೇಸ್ ಹಿಸ್ಟ್ರಿ ಇದೆಯಾ, ಅದನ್ನ ತಗೊಂಡು ಮೆಥಡಾಲಜಿ ಯೂಸ್ಡ್ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ 100% ಸಕ್ಸಸ್ ಎನ್ಶೂರ್ ಮಾಡ್ಬೋದು. ಸೊ ಈಗ ಏನಾಗಿದೆ, ಇವರಿಬ್ರು ಹೇಳಿದ ಮಾತಿಗೆ ಪೂರಕವಾಗಿ ನಾನು ಹೇಳ್ತೀನಿ. ನಾನು ಒಬ್ಬ ನಾಗರಿಕನಾಗಿ, ಒಬ್ಬ ಪ್ರಜೆಯಾಗಿ ಎಲ್ಲರೂ ಗಮನಿಸ್ತಾ ಇರ್ತೀವಿ. ನಾವು ಪಬ್ಲಿಕ್ ಬರ್ತಲೇ ಇರ್ಬೋದು. ನೋಡಿ, ಒಂದು ನಮ್ಮ ದೇಶದಲ್ಲಿ ಪ್ರಜಾತಂತ್ರ ಇದೆ, ಎಲ್ರಿಗೂ ಸ್ವಾತಂತ್ರ್ಯ ಇದೆ. ಆದ್ರೆ ನಾವು ಬಹಳಷ್ಟು ಮಂದಿ ಅದನ್ನ ದುರುಪಯೋಗ ಪಡಿಸ್ಕೊಂತ ಇದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಪಯೋಗ ಪಡಿಸ್ಕೊಂತ ಇದೀವಿ. ನಾವು ನಮ್ಮ ಮೇಲೆ ಇಂಥ ಒಂದು ಕಡೆ ಮಿತಿ ಏರ್ಕೊಬೇಕಾಗುತ್ತೆ. ಒಂದು ಪಬ್ಲಿಕ್ ಡಿಸಿಪ್ಲಿನ್ ಬೇಕಾಗುತ್ತೆ. ಪಬ್ಲಿಕ್ ಒಪಿನಿಯನ್ ನೀವು ಜನರೇಟ್ ಮಾಡಿ, ನೋ ಡೌಟ್. ಬಟ್ ಈಗ ನೋಡಿ, ಎನ್ವಿರಾನ್ಮೆಂಟಲ್ ಇಶ್ಯೂಸ್ ನಲ್ಲಿ ಜನಾರ್ದನ್ ರೆಡ್ಡಿ ಸಂಡೂರು ಇಶ್ಯೂ ನಲ್ಲಿ ಪಬ್ಲಿಕ್ ಒಪಿನಿಯನ್ ಬಹಳ ಕೆಲಸ ಮಾಡ್ತು. ವೆಸ್ಟರ್ನ್ ಘಾಟ್ಸ್ ಇಶ್ಯೂಗಳಲ್ಲೂ ಕೆಲಸ ಮಾಡ್ತು. ಇದು ಆ ರೀತಿಯ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲ. ಇದು ಇಟ್ಸ್ ಎ ಮರ್ಡರ್ ಕೇಸ್, ಕ್ರಿಮಿನಲ್ ಕೇಸ್. ಪೀಪಲ್ ಹ್ಯಾವ್ ಟು ರೆಸ್ಟ್ರಿಕ್ಟ್ ದೆಮ್ಸೆಲ್ಸ್. ದೇ ಶುಡ್ ನಾಟ್ ಟೇಕ್ ಲಾ ಇನ್ ಟು ದೇರ್ ಹ್ಯಾಂಡ್ಸ್. ದೇರ್ ಇಸ್ ಅ ಕೋರ್ಟ್. ಲೆಟ್ ಅಸ್ ರೆಸ್ಪೆಕ್ಟ್ ದಿ ಕೋರ್ಟ್. ನ್ಯಾಯಾಂಗ ವ್ಯವಸ್ಥೆ ಇತ್ತೀಚೆಗೆ ಒಂದು ಕೊಟ್ಟ ಒಂದು ತೀರ್ಪಿನಿಂದ ನ್ಯಾಯಾಂಗ ಕೂಡ ಅಸ್ತಿತ್ವದಲ್ಲಿದೆ, ಕಾನೂನಿದೆ, ಅದನ್ನು ಎಫೆಕ್ಟಿವ್ ಆಗಿ ಬಳಸ್ಕೊಬಹುದು ಅಂತ ಒಂದು ತೀರ್ಪು ಬಂದಿದೆ. ಅದೇ ರೀತಿ ಇದರಲ್ಲೂ ಕೂಡ ಮುಂದೆ ಏನಾಗುತ್ತೆ ಕಾದ್ ಅದ್ರಲ್ಲಿ ಸ್ಟಫ್ ಇದ್ರೆ ಖಂಡಿತ ಒಳ್ಳೆ ತೀರ್ಪು ಬರುತ್ತೆ. ಇಲ್ದಿದ್ರೆ ಅದೇನಿಲ್ವೋ ಆಗಲ್ಲ. ಮೈ ಒಪಿನಿಯನ್. ಸೊ ಆ ಭಾಗದ ಜನರು ರೆಸ್ಟ್ರೈಂಟ್ ಹಾಕೊಬೇಕು ನನ್ನ ಒಪಿನಿಯನ್. ಥ್ಯಾಂಕ್ ಯು ಪ್ರಕಾಶ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂತೋಷ್ ಕೆಂಚಾಮ, ಸಾಕಷ್ಟು ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದೀರಿ. ನೋಡೋಣ, ಈ ಒಂದು ಯಂತ್ರವನ್ನು ಬಳಸ್ತಾರೋ ಇನ್ನೊಂದನ್ನು ಬಳಸ್ತಾರೋ, ಈ ಒಂದು ವಿಚಾರದ ಬಗ್ಗೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ನಡೆಯಲಿ. ಅದಕ್ಕಿಂತ ಮುಂಚೆ ಆ ನೆಲದಲ್ಲಿ, ಆ ಭಾಗದಲ್ಲಿ ಒಂದು ಸಂಯಮ ಇರಲಿ, ವ್ಯವಧಾನ ಇರಲಿ. ನ್ಯಾಯದಾನ ಬೇಕು ಅಂದಾಗ ಆ ನ್ಯಾಯದಾನ ಆಗೋವರೆಗೂ ಕಾಯ್ದೆ ನಾವು ಮುಂಚಿತವಾಗಿಯೇ ಡಿಸೈಡ್ ಮಾಡೋದು, ಆಗಿದೆ ಅಂತಲೇ ಡಿಸೈಡ್ ಮಾಡಿಬಿಡೋದಾಗಲಿ, ಹಾಗೇ ಇಲ್ಲ ಅಂತ ಡಿಸೈಡ್ ಮಾಡೋದಾಗಲಿ, ಎರಡೂ ಕೂಡ ಎಕ್ಸ್ಟ್ರೀಮಿಟಿ ಆಗುತ್ತೆ. ಎರಡೂ ಕೂಡ ಉತ್ತುಂಗಗಳೇ. ಆ ಉತ್ತುಂಗಗಳು ಯಾರ ಕಡೆ ಇದ್ದರೂ ಕೂಡ ಅಪಾಯಕಾರಿಯಾಗಿರುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.